ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಮಾ, ನನ್ನ ಮಗಳು ಯುವಿಕಾ. ಇವತ್ತಿನ ವಿಡಿಯೋ ಕೇವಲ ಮಾಹಿತಿ ನೀಡುವ ಉದ್ದೇಶದ್ದಲ್ಲ, ಇದು ನನ್ನ ಮಗಳ ಜೀವನದ ಹೋರಾಟದ ಕತೆ ಕೂಡ ಹೌದು. ನನ್ನ ಮಗಳಿಗೆ SMA ಟೈಪ್ 1 ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಟೈಪ್ 1 ಎಂಬ ಅಪರೂಪದ ಜೆನೆಟಿಕ್ ಕಾಯಿಲೆ ಇದೆ. ಇಂಥದ್ದೊಂದು ಜೆನೆಟಿಕ್ ಕಾಯಿಲೆ ಇದೆ ಎಂದು ತಿಳಿದಾಗ ನಮಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಈ ಕಾಯಿಲೆ ಎಷ್ಟು ಭೀಕರ ಅಂದರೆ ಇದು ಕೇವಲ ಮಗುವಿನ ಸ್ನಾಯುಗಳನ್ನಷ್ಟೇ ಅಲ್ಲ, ಅದೊಂದು ಮಗುವಿನ ನಗು ಮತ್ತು ಆಟದ ಕ್ಷಣಗಳನ್ನು ಕಸಿದುಕೊಳ್ಳಲು ನೋಡುತ್ತೆ. ಈ ವಿಡಿಯೋದಲ್ಲಿ ನನ್ನ ಮಗಳ ಬಗ್ಗೆ ಮತ್ತು ಈ ಟೈಪ್ 1 ಅಂದರೆ ಎಷ್ಟು ಅಪಾಯಕಾರಿ ಅನ್ನೋದನ್ನು ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಿ, ಯಾಕಂದರೆ ಇದು ಒಬ್ಬ ತಾಯಿಯ ಮನದಾಳದ ಮಾತು. ಹಾಗಾದರೆ SMA ಟೈಪ್ 1 ಅಂದರೆ ಏನು ಎಂದು ಈಗ ತಿಳಿಯೋಣ. SMA ನಲ್ಲಿ ಹಲವು ವಿಧಗಳಿವೆ, ಆದರೆ ಟೈಪ್ 1 ಅತಿ ಹೆಚ್ಚು ತೀವ್ರವಾದದ್ದು. ಇದು ಸಾಮಾನ್ಯವಾಗಿ ಮಗು ಹುಟ್ಟಿದ 6 ತಿಂಗಳ ಒಳಗೆ ಕಾಣಿಸಿಕೊಳ್ಳುತ್ತೆ. ನನ್ನ ಮಗಳ ವಿಷಯದಲ್ಲಿ ನಮಗೆ ಅವಳ ಕೈಕಾಲುಗಳಲ್ಲಿ ಚೈತನ್ಯವು ಕಡಿಮೆಯಾದಾಗ ಅನುಮಾನ ಶುರುವಾಯಿತು. ಟೈಪ್ 1 ಕಾಯಿಲೆ ಇರುವ ಮಕ್ಕಳು ಆಧಾರವಿಲ್ಲದೆ ಕುಳಿತುಕೊಳ್ಳಲು ಕೂಡ ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲ, ಇವರಿಗೆ ನುಂಗಲು ಮತ್ತು ಉಸಿರಾಡಲು ಕೂಡ ತುಂಬ ಕಷ್ಟವಾಗುತ್ತೆ. ಎಷ್ಟೋ ಮಕ್ಕಳು ತಮ್ಮ 2ನೇ ವರ್ಷದ ಹುಟ್ಟುಹಬ್ಬವನ್ನು ಕಾಣುವುದು ಕೂಡ ಈ ಕಾಯಿಲೆಯಲ್ಲಿ ಸವಾಲಿನ ಕೆಲಸವೇ ಸರಿ. ಅಂದರೆ ನಾನು ಏನು ಹೇಳ್ತಿದ್ದೀನಿ ನಿಮಗೆ ಅರ್ಥವಾಗ್ತಿದೆ ಎಂದು ನಾನು ಭಾವಿಸ್ತೀನಿ. ಒಬ್ಬ ತಾಯಿಯಾಗಿ ನನ್ನ ಮಗಳು ಪಡುತ್ತಿರುವ ಕಷ್ಟ ನೋಡುವುದು ನನಗೆ ಅಸಹನೀಯ. ಸಣ್ಣ ಸಣ್ಣ ಕೆಲಸಕ್ಕೂ ಅವಳು ಬೇರೆಯವರನ್ನು ಅವಲಂಬಿಸಬೇಕಾಗಿದೆ. ಉಸಿರಾಟದ ಯಂತ್ರಗಳು, ಫಿಸಿಯೋಥೆರಪಿ ಮತ್ತು ಸದಾ ಅವಳ ಮೇಲಿರಬೇಕಾದ ನಿಗಾ, ಇದು ನಮಗೆ ಕೇವಲ ದೈಹಿಕ ಶ್ರಮವಲ್ಲ, ಮಾನಸಿಕವಾಗಿಯೂ ದೊಡ್ಡ ಸವಾಲು. ಅಂದರೆ ಅವಳ ಮುಖದಲ್ಲಿರುವ ಆ ಪುಟ್ಟ ನಗು ನಮಗೆ ಪ್ರತಿದಿನ ಹೋರಾಡಲು ಶಕ್ತಿ ಕೊಡುತ್ತೆ. ನಾವು ಅವಳಿಗೆ ಜಗತ್ತಿನ ಅತ್ಯುತ್ತಮ ಚಿಕಿತ್ಸೆ ಕೊಡಿಸಲು ಪ್ರಯತ್ನಿಸುತ್ತಿದ್ದೇವೆ. ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಯಾವ ಪೋಷಕರಿಗೂ ಇಂತಹ ಪರಿಸ್ಥಿತಿ ಬರಬಾರ್ದು. ಗರ್ಭಾವಸ್ಥೆಯಲ್ಲೇ ಜೆನೆಟಿಕ್ ಸ್ಕ್ರೀನಿಂಗ್ ಮಾಡಿಸಿಕೊಳ್ಳುವುದು ಎಷ್ಟು ಮುಖ್ಯ ಎನ್ನುವುದು ನಮಗೆ ಈಗ ಅರ್ಥವಾಗಿದೆ. ಇದರ ಚಿಕಿತ್ಸೆಗಾಗಿ ಬೇಕಾಗಿರುವ ಔಷಧಿಗಳು ಸಾಮಾನ್ಯ ಎಟುಕದಷ್ಟು ಬೆಲೆ ಬಾಳುವಂಥದ್ದು. ಸರ್ಕಾರ ಮತ್ತು ದಾನಿಗಳು ಇಂತಹ ಕಾಯಿಲೆ ಇರುವ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ಹೆಚ್ಚಿನ ಬೆಂಬಲ ನೀಡಬೇಕೆಂದು ನಾನು ವಿನಂತಿಸುತ್ತೇನೆ. ಆದರೆ ನಿಮಗೀಗ ಅನಿಸ್ತಾ ಇರ್ಬೋದು, ನನ್ನ ಮಗಳಿಗೆ ಟೈಪ್ 1 ಅಂತ ಹೇಳ್ತಿದ್ದೀನಿ, ಕೂರೋಕ್ಕೂ ಕಷ್ಟ ಆಗುತ್ತೆ, ನಿಲ್ಲೋಕ್ಕೂ ಕಷ್ಟ ಆಗುತ್ತೆ, ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಆದರೆ ಇವ್ರ ಮಗಳು ಹೇಗೆ ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದಾಳೆ ಅಂತ ನಿಮಗೀಗ ಅನಿಸ್ತಾ ಇರ್ಬೋದು ಅಲ್ವಾ. ನನ್ನ ಮಗಳಿಗೆ ನಿಜವಾಗ್ಲೂ ಟೈಪ್ 1 ಇರೋದು, SMA ಟೈಪ್ 1. ಇದು ಗಂಭೀರವಾದಂಥ ಸ್ಟೇಜ್. ಆದರೂ ನನ್ನ ಮಗಳು ಹೇಗೆ ಈ ರೀತಿ ಇದ್ದಾಳೆ ಅನ್ನೋದ್ರ ಬಗ್ಗೆ ನಾನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಆದರೆ ನೀವು ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ವೆಯ್ಟ್ ಮಾಡ್ತಾಯಿರಿ. ನನ್ನ ಮಗಳಿಗಾಗಿ ಪ್ರಾರ್ಥಿಸಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ನಿಮಗೆ ಮನದಾಳದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮಗೆ ದೊಡ್ಡ ಆನೆಬಲ. ಮುಂದಿನ ವಿಡಿಯೋದಲ್ಲಿ ನನ್ನ ಮಗಳ ಚಿಕಿತ್ಸೆಯ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತೇನೆ. ನಮಸ್ಕಾರ.